ಜೀವನವನ್ನಾಗಿಸಿದ ಭಗವಾನ್ ಗೌತಮ ಬುದ್ಧರಿಗೂ, ಆ ಸಮಾನತೆಯ ಸಿದ್ಧಾಂತವನ್ನು ಚಳುವಳಿಯನ್ನಾಗಿಸಿದಂಥ ವಿಶ್ವಗುರು ಬಸವಣ್ಣನವರಿಗೂ, ಇವೆರಡೂ ಸಮಾನತೆಯ ಸಿದ್ಧಾಂತಗಳನ್ನು ಸಂವಿಧಾನವನ್ನಾಗಿ, ಕಾನೂನನ್ನಾಗಿ ಈ ದೇಶದ ದಾರಿದ್ರ್ಯಕ್ಕೆ ಮುಕ್ತಿ ಕೊಟ್ಟಂಥ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಪಾದಗಳಿಗೆ ಶಿರಸಾಷ್ಟಾಂಗ ನಮಸ್ಕಾರಗಳನ್ನು ತಿಳಿಸುತ್ತಾ, ಇದೊಂದು ಹೇಳಿಕೆ ನಿಜವಾಗಲೂ ನಾನು ಮೊನ್ನೆ ಸಭೆಯಲ್ಲೂ, ಪೂರ್ವಭಾವಿ ಸಭೆಯಲ್ಲೂ ಕೂಡ ಹೇಳಿದೆ, ಈ ಹೇಳಿಕೆಯಿಂದ ಇಡೀ ಭಾರತವೇ ಬಂದಾಗಬೇಕಾಗಿತ್ತು. ಆದರೆ ಒಂದು ಮಾತನ್ನು ಹೇಳ್ತಾರೆ ಪೂರ್ಣಚಂದ್ರ ತೇಜಸ್ವಿ ಅವರು, ಈ ಜನರಿಗೆ ಉಪಕಾರ ಮಾಡುವಂತಹ ಯಾವುದೇ ಯೋಗ್ಯತೆ ಇಲ್ಲದ ರಾಜಕಾರಣಿಗಳು ಮಾತ್ರ ಜಾತಿ ರಾಜಕಾರಣ ಮಾಡೋದರಿಂದ ನಮ್ಮಲ್ಲಿ ನಾವೇ ಬೇರ್ಪಟ್ಟು, ನಮ್ಮಲ್ಲಿ ನಾವೇ ಒಡಗಾಗಿರುವ ಕಾರಣಕ್ಕೆ ಈ ದೇಶದ ಪರಿಸ್ಥಿತಿ ಇವತ್ತು ಹೀಗಾಗಿದೆ. ಇನ್ನು ಅಮಿತ್ ಶಾ ಅವ್ರ ಮಾತಿಗೆ ಹೇಳ್ತೀನಿ, ನೀವು 6 ಬಾರಿ ಅಲ್ಲ 600 ಬಾರಿ ಅಲ್ಲ, ಪ್ರತಿದಿನ ಎದ್ದು ಮಲಗಿ ಸತ್ರು ಸಂವಿಧಾನದ ಪ್ರಕಾರವೇ ನಿಮ್ಮ ಅಂತ್ಯಕ್ರಿಯೆ ಮಾಡೋದು ಈ ದೇಶದಲ್ಲಿ. ಸಂವಿಧಾನವೇ ಇರದೇ ಇದ್ದರೆ ಅಂತ್ಯಕ್ರಿಯೆ ಕೂಡ ಸರಿಯಾಗಿ ಆಗೋದಿಲ್ಲ. ಅಮಿತ್ ಶಾ ಅವರೇ, ನಾಳೆ ನೀವು ತೀರ್ಕೊಂಡ ನಂತರ ನಿಮ್ಮ ಮರಣ ಪ್ರಮಾಣ ಪತ್ರವನ್ನು ಕೂಡ ಸಂವಿಧಾನಬದ್ಧವಾಗಿ ನಮ್ಮ ಸರ್ಕಾರಿ ಕಚೇರಿಗಳಲ್ಲಿ ಸಿಗುತ್ತೆ ಅನ್ನೋದನ್ನು ತಾವು ನೆನಪಿಟ್ಕೋಬೇಕು. ಇನ್ನು ನೀವು ಹೇಳಿದ್ರಿ ಸ್ವರ್ಗ ಸಿಕ್ತಿತ್ತು, ಅದೇ ದೇವ್ರ ಹೆಸರು ಹೇಳಿದ್ರೆ ಸ್ವರ್ಗ ಸಿಕ್ತು ಅಂತಂದಾಗ, 100 ವರ್ಷಗಳ ಕಾಲ ಬ್ರಿಟಿಷರ ಬೂಟಿನಿಂದ ಒದಿಸ್ಕೊಂಡ್ವಲ್ಲ, 1000 ವರ್ಷಗಳ ಕಾಲ ನಿಮ್ಮ ಮನೆಯ ಚಾಕರಿ ಮಾಡಿದ್ವಲ್ಲ, ನಿಮ್ಮೆಲ್ಲರೂ ಚಾಕರಿ ಮಾಡಿದ್ವಲ್ಲ, ಅವಾಗೆಲ್ಲ ದೇವ್ರು ಎಲ್ಲಿ ಹೋಗಿದ್ವು ನೀವು? ಈ ದೇಶಕ್ಕೊಂದು ಮುಕ್ತಿ ಅಂತ ಸಿಕ್ಕಿದ್ದು ಯಾವತ್ತು ಅಂತ ಅನ್ನೋದಾತಂದರೆ ಅದು ಸಂವಿಧಾನ ಜಾರಿಯಾದ ದಿನ, ಅದು ಸ್ವಾತಂತ್ರ್ಯ ಬಂದ ನಂತರ. ಸ್ವಾತಂತ್ರ್ಯ ಬಂದಾಗಲೂ ಕೂಡ ನಮಗೆ ಸ್ವಾತಂತ್ರ್ಯ ಸಿಕ್ಕಿರಲಿಲ್ಲ. ಸ್ವಾತಂತ್ರ್ಯ ದೇಶಕ್ಕೆ ಮಾತ್ರ ಸಿಕ್ಕಿತ್ತು, ಭಾರತಕ್ಕೆ ಮಾತ್ರ ಸಿಕ್ಕಿತ್ತು, ಭಾರತೀಯರಿಗೆ ಸಿಕ್ಕಿರಲಿಲ್ಲ. ಯಾವತ್ತು ಜನವರಿ 26 ಭಾರತವನ್ನು ಗಣರಾಜ್ಯವನ್ನಾಗಿ ಮಾಡಿದ್ವಿ, ಆವತ್ತು ಸ್ವಾತಂತ್ರ್ಯ, ಅವತ್ತು ನಮಗೆ ಸಿಗಬೇಕಾದ ಮೂಲಭೂತ ಹಕ್ಕುಗಳು ಸಿಕ್ಕವು. ಅದನ್ನು ನೆನಪಿನಲ್ಲಿ ಇಟ್ಕೋಬೇಕು. ಇವತ್ತು ನೀವು ಗೃಹ ಮಂತ್ರಿ ಅಲ್ಲ MP ಆಗಲಿಕ್ಕೂ ಏನೇನು ಆಗಿದಿರಲ್ಲ, ನಿಮ್ಮದೊಂದು ಪಕ್ಷ ಸ್ಥಾಪನೆ ಮಾಡಲಿಕ್ಕೂ ಕೂಡ ಬಾಬಾ ಸಾಹೇಬರು ಕೊಟ್ಟ ಸಂವಿಧಾನವೇ ಕಾರಣ. ಇಲ್ಲಿರೋ ಪ್ರತಿಯೊಬ್ಬರು ನಾವು ನಮ್ಮದೇ ಆದಂಥ ಸಂಘಟನೆಗಳನ್ನು ಕಟ್ಟಿಕೊಂಡು ಪ್ರತಿಭಟನೆಯನ್ನು ಮಾಡ್ತೀವಿ, ಕಾರ್ಯಕ್ರಮಗಳನ್ನು ಮಾಡ್ತೀವಿ, ಪಕ್ಷಗಳನ್ನು ಕಟ್ಟಿಕೊಂಡು ಹೋರಾಟ ಮಾಡ್ತೀವಿ, ರಾಜಕೀಯ ಮಾಡ್ತೀವಿ. ಇವೆಲ್ಲವಕ್ಕೂ ಎಲ್ಲ ಅಧಿಕಾರವನ್ನು ಕೊಟ್ಟಿದ್ದು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರೇ. ಯಾವ ತಾಟ್ನಲ್ಲಿ ತಿಂತೀವಲ್ಲ ಅದರಲ್ಲೇ ಗಲೀಜು ಮಾಡುವಂತಹ ಬುದ್ಧಿ ಅಮಿತ್ ಶಾ ಅವರಿಗಿದೆ ಅಂತಂದು ಹೇಳ್ಬೋದು. ಯಾಕಂದ್ರೆ ಬಾಬಾ ಸಾಹೇಬರು ಕೊಟ್ಟ ಅಧಿಕಾರವನ್ನೇ ಬಳಸ್ಕೊಂಡು, ಅದೇ ಸಂವಿಧಾನವನ್ನೇ ಬಳಸ್ಕೊಂಡು, ಅದೇ ಕಾನೂನನ್ನೇ ಬಳಸ್ಕೊಂಡು ಅವ್ರ ವಿರುದ್ಧವೇ ಅದೇ ಸಂಸತ್ತಿನಲ್ಲಿ ಮಾತನಾಡ್ತೀರಿ ಅಂತಂದರೆ ನಾಚಿಕೆ ಆಗಬೇಕು ಇವರಿಗೆಲ್ಲ. ಮೊದಲು ಬಹಿರಂಗವಾಗಿ ಇಡೀ ದೇಶದ ಕ್ಷಮೆ ಕೇಳಬೇಕು ನೀವು. ಇನ್ನು ಮುಖ್ಯವಾಗಿ ಹೇಳಬೇಕು ಅಂತಂದರೆ ಅಮಿತ್ ಶಾ ಅವ್ರ ಹತ್ರ ಮಾತನಾಡುವಂಥದ್ದು ಏನಿಲ್ಲ. ಮನುಷ್ಯತ್ವವನ್ನೇ ಇಲ್ದಿರೋ ವ್ಯಕ್ತಿ ಹತ್ರ ಮನುಷ್ಯತ್ವದ ಬಗ್ಗೆ ಮಾತನಾಡೋದೇನಿದೆ? ಬೋರ್ಗಲ್ ಮೇಲೆ ನೀರು ಎಳೆದಂಥ ಕೆಲಸ ಆಗ್ತೈತಿ. ಪ್ರಧಾನಮಂತ್ರಿಗಳು ಮಾತಾಡಲಿ, ಪ್ರಧಾನಮಂತ್ರಿಗಳೇ ಭಾಷಣ ಬಿಗಿಲಿಕ್ಕೆ ಮಾತ್ರ ಬರಬೇಡಿ, ಕೆಲಸ ಮಾಡ್ಲಿಕ್ಕೆ ಬನ್ನಿ. ನಿಮ್ಮವನೇ ಒಬ್ಬ ಕೆಟ್ಟದಾಗಿ ಬಾಬಾ ಸಾಹೇಬ್ರ ಬಗ್ಗೆ ಮಾತನಾಡಿದಾನೆ, ಸಂವಿಧಾನವನ್ನು ಹಣೆಗೆಚ್ಕೊಂಡು ಸಂಸತ್ತನ್ನು ಪ್ರವೇಶ ಮಾಡಿದ್ರಲ್ಲ, ಇವತ್ತು ನಿಮಗೆ ನಾಚಿಕೆ ಆಗಬೇಕು. ಅಂಥವನೊಬ್ಬನನ್ನು ನನ್ನ ಪಕ್ಕದಲ್ಲಿ ಇಟ್ಕೊಂಡಿದ್ದೀನಿ ಅಂತ, ಅಂಥವನೊಬ್ಬ ನಮ್ಮ ಪಕ್ಷದಲ್ಲಿದ್ದಾನೆ, ಮುಖ್ಯವಾಗಿ ದೇಶದ ಗೃಹ ಮಂತ್ರಿ ಆಗಿದ್ದಾನೆ ಅಂತ ನೋಡಿ ನಾಚಿಕೆ ನಿಮಗಾಗಬೇಕು. ಬಹಿರಂಗವಾಗಿ ಪ್ರಧಾನಮಂತ್ರಿಗಳು ಕ್ಷಮೆ ಕೇಳಲಿ, ಬಹಿರಂಗವಾಗಿ ಪ್ರಧಾನಮಂತ್ರಿಗಳು ಅಮಿತ್ ಶಾ ಅವರನ್ನು ಸಂಪುಟದಿಂದ ವಜಾ ಮಾಡಲಿ. ಇವೆಲ್ಲ ಬೇಡಿಕೆಯನ್ನು ನಾವು ಇಡ್ತಾನೆ ಬರ್ತೀವಿ. ಆದರೆ 3 ಬಿಟ್ಟವರು ಊರಿಗೆ ದೊಡ್ಡವರು ಅಂತ ನಾವು ಏನು ಮುಂದೆ ಹಿಂದಿನ ಹಿರಿಯರ ಗಾದೆ ಮಾತಿತ್ತಲ್ಲ, 3 ಬಿಟ್ಟವರು ದೇಶದ ಪ್ರಧಾನಮಂತ್ರಿಗಳು, 3 ಬಿಟ್ಟವರು ದೇಶದ ಗೃಹ ಮಂತ್ರಿಗಳು, 3 ಬಿಟ್ಟವರು ಭಾರತೀಯ ಜನತಾ ಪಕ್ಷದ ಎಲ್ಲ ನಾಯಕ. ಬಾಬಾ ಸಾಹೇಬರು ಅಂತಂದ್ರೆ ಏನಂತ ತಿಳ್ಕೊಂಡಿರಿ? ಬಾಬಾ ಸಾಹೇಬರು ಅಂತಂದ್ರೆ 11,000 ವೋಲ್ಟ್ ಅಲ್ಲ, 11 ಲಕ್ಷ ವೋಲ್ಟಿನ ಕರೆಂಟ್. ಅಂಥ ವೋಲ್ಟ್ ಕರೆಂಟನ್ನು ಮುಟ್ಟಿದಿರಿ. ಇವತ್ತು ಮುಂದಿನ ದಿನಮಾನಗಳಲ್ಲಿ ಈ ದೇಶದ ಜನತೆ, ಈ ದೇಶದ ಮಹಿಳೆಯರು ನಿಮಗೆ ತಕ್ಕದಾದ ಪಾಠ ಕಲಿಸ್ತಾರೆ. ನೆನಪಿನಲ್ಲಿ ಇಟ್ಕೊಳ್ಳಿ ಬಂಧುಗಳೇ. ನಾನು ನಿಮ್ಗೆ ಒಂದೇ ಒಂದು ಮನವಿಯನ್ನು ಮಾಡ್ಕೊತೀನಿ, ಇವರೆಲ್ಲರೂ ಓಟ್ ಕೇಳಕ್ಕೆ ನಿಮ್ಮ ಮನೆ ಬಂದಾಗ ನಿಮ್ಮ ಕೈಲಿ ಏನು ಸಿಗುತ್ತೆ ಅದನ್ನು ತೊಗೊಂಡು ಹೊಡೆದುಬಿಡಿಸುವಂಥ ಕೆಲಸ ಮಾಡಿರಿ. ಅವಾಗ ಮಾತ್ರ ಇವರು ಈ ದೇಶದ ಕಾನೂನನ್ನು, ಈ ಬಾಬಾ ಸಾಹೇಬರನ್ನು, ಸಂವಿಧಾನವನ್ನು ಗೌರವಿಸ್ಲಿಕ್ಕೆ ಸಾಧ್ಯ. ಇಲ್ಲದೇ ಇದ್ದರೆ ನಾವು ಎಷ್ಟು ತಲೆಬಾಗಿ ನಡುವಾಗಿ ನಿಲ್ತೀವಿ, ಆ ನಡುವಾಗಿ ತಲೆಬಾಗಿ ನಿಲ್ಲುವ ಸ್ವಭಾವವನ್ನು ನಾವು ಇಲ್ಲಿವರೆಗೂ ಬಿಟ್ಟಿಲ್ಲ. ಅದೇ ನಮ್ಮ ಅತಿ ದೊಡ್ಡ ವೀಕ್ನೆಸ್, ಅದೇ ನಮ್ಮ ದೌರ್ಬಲ್ಯ. ಮೊದಲು ಕೂಡ ನಾವು ತಲೆಬಾಗಿ ನಡುವಾಗಿ ನಿಲ್ಲುವುದನ್ನು ಕಾನೂನನ್ನಾಗಿ ಮಾಡಿದರು ಬಾಬಾ ಸಾಹೇಬರು. ಅದೆಲ್ಲ ನಿಜವಾದದ್ದು, ಇದು ಸಮಾನತೆ. ತಲೆಬಾಗಿ ನಡುವಾಗಿ ನಿಲ್ಲಬೇಡ್ರಿ ಅವ್ರ ಹತ್ರ. ನೀವು ಮನುಷ್ಯರು, ಅವರು ಮನುಷ್ಯರು, ಎಲ್ಲರೂ ಸಮಾನರು. ನಿಂತ್ಕೊಳ್ರಿ, ನೀವು ಎಲ್ಲ ಅಧಿಕಾರವನ್ನು ಪಡೆದುಕೊಳ್ರಿ, ಅಧಿಕಾರಿಗಳಾಗಿ, ನಾಯಕರಾಗಿ ದೇಶವನ್ನು ಆಳ್ರಿ ಅಂತ ಸಂವಿಧಾನ ಕೊಟ್ಟರೆ ಮತ್ತೆ ನಮ್ಮ ಕೆಲಸ ನಡುವಾಗಿ ತಲೆವಾಗಿ ಅವ್ರ ಎದುರಿಗೆ ಹೋಗಿ ನಿಲ್ತೀವಿ. ಇದೇ ಕಾರಣಕ್ಕೆ ದೇಶದ ಚುಕ್ಕಾಣಿ ಅಂಥವ್ರ ಕೈಯಲ್ಲಿರೋದು. ದೇಶದ ಚುಕ್ಕಾಣಿಯನ್ನು ಪಡೀಲಿಕ್ಕೆ ಹಿಂದುಳಿದ, ದಲಿತ ಪರ ಎಲ್ಲರೂ, ಮುಖ್ಯವಾಗಿ ಮಹಿಳೆಯರು ನೆನ್ಪಿಡ್ಕೋಬೇಕು. ಇವತ್ತು ನೀವು ಈ ದೇಶದಲ್ಲಿ ಮತದಾನ ಮಾಡ್ತಿದ್ದೀರಿ ಅಂತಂದರೆ ಅದು ಬಾಬಾ ಸಾಹೇಬರು ಕೊಟ್ಟ ಕೊಡುಗೆ. ಈ ದೇಶದಲ್ಲಿ ನೀವು ಸಮಾನ ಆಸ್ತಿ ಹಕ್ಕನ್ನು ಹೊಂದಿದಿರಿ ಅಂತಂದ್ರೆ ಅದು ಬಾಬಾ ಸಾಹೇಬರು ಕೊಟ್ಟ ಕೊಡುಗೆ. ಈ ದೇಶದಲ್ಲಿ ನಿಮಗಿರುವಂಥ ಎಲ್ಲ ಸುರಕ್ಷತಾ ಕಾಯ್ದೆಗಳದಾವ ಅಂತಂದ್ರೆ ಅದು ಬಾಬಾ ಸಾಹೇಬರು ಕೊಟ್ಟ ಕೊಡುಗೆ.
ನಾವು ಗಂಡು ಮಕ್ಕಳು ಏನು ಮಾಡ್ತೀವಿ ಅಂತ ಗೊತ್ತಿಲ್ಲ. ನಾವು ಜಾತಿ ಆಧಾರದ ಮೇಲೆ ಬಾಬಾ ಸಾಹೇಬ್ರು ನೆನೆಸ್ಕೊಂಡ್ರೆ ಅದು ನಮ್ಮ ವೈಫಲ್ಯ, ನಮ್ಮ ದೌರ್ಬಲ್ಯ. ಆದರೆ ಈ ದೇಶದ ಪ್ರತಿಯೊಬ್ಬ ಮಹಿಳೆ ಕೂಡ ಬೆಳಗ್ಗೆ ಎದ್ದು ರಾತ್ರಿವರೆಗೂ ಬಾಬಾ ಸಾಹೇಬ್ರನ್ನೇ ನೆನೆಸಿ ಸ್ವರ್ಗ ನಮಗೆ ಬೇರೆಲ್ಲೂ ಬೇಡ ದೇವರ, ಬಾಬಾ ಸಾಹೇಬರು ಕೊಟ್ಟ ಸಂವಿಧಾನದಲ್ಲಿ ಐತಿ, ನಿಮ್ಮಂಥ ನಾಯಕರ ಕೈಯಲ್ಲಿ ದೇಶದ ಸಂವಿಧಾನವನ್ನು ಅಧಿಕಾರವನ್ನು ಕೊಟ್ಟಿದ್ದಕ್ಕೆ ನರಕ ಆಗೈತಿ, ಅದಕ್ಕೆ ಉರಿ ಬಿಸಿಲಿನಲ್ಲಿ ನಾವೆಲ್ಲ ಪ್ರತಿಭಟನೆ ಮಾಡುವಂಥ ಪರಿಸ್ಥಿತಿ ಬಂದೈತಿ. ಅಮಿತ್ ಶಾ ಅವರು ರಾಜೀನಾಮೆ ಕೊಡೋದು ನಮಗೆ ಅವಶ್ಯಕತೆ ಇಲ್ಲ. ನಿಜವಾಗಿಯೂ ನೈತಿಕತೆ ಇದ್ದರೆ, ನಿಜವಾಗಿಯೂ ಜನರ ಮತಗಳಿಂದ ನೀವು ಆಯ್ಕೆಯಾಗಿದ್ದೀರಿ, ಜನರಿಗೋಸ್ಕರ ನೀವು ರಾಜಕಾರಣ ಮಾಡ್ತಿದ್ದೀರಿ, ಅಧಿಕಾರದಲ್ಲಿದ್ದೀರಿ ಅಂತನ್ನೋ ಸಾಮಾನ್ಯ ಪ್ರಜ್ಞೆ ನರೇಂದ್ರ ಮೋದಿಯವರಲ್ಲಿದ್ದರೆ ತಕ್ಷಣವೇ ಅವರನ್ನು ವಜಾ ಮಾಡಿ, ಬೇರೆ ಯಾವ ಕಾರಣಗಳನ್ನು ಕೇಳದೆ ವಜಾ ಮಾಡಿ, ನಿಜವಾಗಿಯೂ ನೀವು ಭಾರತೀಯತೆ ನೈತಿಕತೆಯನ್ನು ತೋರಿಸಿ. ರಾಷ್ಟ್ರೀಯತೆ ಅಂತಂದರೆ ಏನು ಅಂತನೋ ಸಾಮಾನ್ಯ ಪ್ರಜ್ಞೆ ಇಲ್ಲ. ತೆಲುಗಿನ ಒಬ್ಬ ಕವಿ ಹೇಳ್ತಾನೆ, ದೇಶ ಅಂತಂದರೆ ಇಲ್ಲಿರೋ ಕಲ್ಲು ಮಣ್ಣು ಗಿಡ ಗಂಟಿ ಗುಡ್ಡಗಳಲ್ಲ, ದೇಶ ಅಂತಂದರೆ ಆ ದೇಶದ ಜನ ಅಂತಂದು. ದೇಶದ ಜನರನ್ನು ಬಿಟ್ಟು ಉಳಿದು ಎಲ್ಲವನ್ನೂ ಪೂಜೆ ಮಾಡಕ್ಕೆ ಹೇಳಿದ್ರು. ಆಗಳ ಪರಶುರಾಮಣ್ಣ ಹೇಳ್ತಿದ್ರು, ನೀವು ಕಲ್ಲು ಮಣ್ಣು ಕಟ್ಟಿಗೆ ಎಲ್ಲನೂ ದೇವರು ಅಂತಂದು ಪೂಜೆ ಮಾಡ್ತೀರಿ, ಅದೇ ಅವ್ರ ಕೆಲಸ. ನೀವು ನೇರವಾಗಿ ಮನುಷ್ಯರನ್ನು ಪ್ರಶ್ನೆ ಮಾಡಬಾರ್ದು ಅಂತನ್ನೋ ಕಾರಣಕ್ಕೆ ನಮ್ಮದ್ರಿಗೆ ದೇವರು ಅಂತಂದು ಇಟ್ಟಾರ. ನಾವು ದೇವ್ರ ಹತ್ರನೇ ಹೋಗ್ತೀವಿ. ಅಮಿತ್ ಶಾ ಕಷ್ಟ ಕೊಟ್ಟರು ದೇವಸ್ಥಾನಕ್ಕೆ ಹೋಗಿ ಅಮಿತ್ ಶಾ ಇವ್ರದನ್ನು ಪೂಜೆ ಮಾಡಿಸೋರು ನಾವು ವಿರುದ್ಧ ಪ್ರತಿಭಟನೆ ಮಾಡೋ ತಾಕತ್ತು ಧೈರ್ಯ ನಾವು ಕಳ್ಕೊಂಡ್ಬಿಟ್ಟಿವಿ. ಆದ ಕಾರಣಕ್ಕೆ ಎಲ್ಲ ಹಿಂದುಳಿದ ವರ್ಗಗಳು, ದಲಿತ ವರ್ಗಗಳು ಮತ್ತು ಮಹಿಳೆಯರು, ಮುಖ್ಯವಾಗಿ ಮಹಿಳೆಯರು, ನೀವೆಲ್ಲರೂ ಸೇರಿ ಇವ್ರಿಗೆ ಪಾಠ ಕಲಿಸುವಂಥ ಕೆಲಸ ಆಗಬೇಕು. ದೇಶದ ಪ್ರತಿಯೊಬ್ಬ ಮಹಿಳೆ ಕೂಡ ತಾಯಿ ಭಾರತ ಮಾತೆ. ನೀವೆಲ್ಲರೂ ಬಾಬಾ ಸಾಹೇಬರ ಮಕ್ಕಳಾಗಿ, ಭೀಮಪುತ್ರರಾಗಿ ಈ ದೇಶವನ್ನು ಭೀಮ ಭಾರತವನ್ನಾಗಿ ಮಾಡೋಣ ಅಂತ ಹೇಳ್ತಾ ಈ ಪ್ರತಿಭಟನೆಯಲ್ಲಿ ಮಾತಾಡಲಿಕ್ಕೆ ನನಗೆ ಅವಕಾಶ ಮಾಡಿಕೊಟ್ಟ ತಮಗೆಲ್ಲರಿಗೂ ಅನಂತ ಶರಣಾರ್ಥಿ ಹೇಳಿ ನಾನು ಎರಡು ಮಾತುಗಳನ್ನು ಮುಗಿಸ್ತೇನೆ. ಧನ್ಯವಾದಗಳು.